ನಮ್ಮ ಜೊತೆ ಮಾತನಾಡೋದಕ್ಕೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಜಾಯ್ನ್ ಆಗ್ತಿದ್ದಾರೆ. ಸರ್, ಮೊದಲನೇದಾಗಿ ಈಗ ಬೆಳಗಾವಿನಲ್ಲಿ ಗಾಂಧೀಜಿಯವರ ಹಿಂದೆ ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು. ಈಗ ಮತ್ತೆ 100 ವರ್ಷದ ಬಳಿಕ ಆಗ್ತಾ ಇದೆ. ನೀವು ನಿನ್ನೆ ಕೂಡ ಮೀಟಿಂಗ್ ಮಾಡಿದ್ರೆ ಈ CWC ಹೇಗಿರುತ್ತೆ ಸರ್? ಯಾರೆಲ್ಲ ಬರ್ತಾರೆ? ಸ್ವರೂಪ ಏನಿರುತ್ತೆ ಸರ್? ನೋಡಿ, ಇದಂತೂ ಕರ್ನಾಟಕ ರಾಜ್ಯದ ಇತಿಹಾಸಕ್ಕೆ ಒಂದು ಐತಿಹಾಸಿಕವಾದಂತ ದಿನ. ಮಹಾತ್ಮ ಗಾಂಧೀಜಿಯವರು ಈ ದೇಶದ ನಾಯಕತ್ವವನ್ನು ಸ್ವಾತಂತ್ರ್ಯಕ್ಕೋಸ್ಕರ ಅಧ್ಯಕ್ಷತೆ ವಹಿಸಿ 100 ವರ್ಷ ಆಗಿದೆ. ಆ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ. ನೀವು ಬೆಂಗಳೂರಿನಲ್ಲಿ 75ರ ಸ್ವಾತಂತ್ರ್ಯ ನಡೆಗೆ ನಾವು ಮಾಡಿದ್ದು ತಾವೆಲ್ಲ ಗಮನಿಸಿರ್ಬೇಕು. ಮತ್ತೆ ಅಂತ ಕಾರ್ಯಕ್ರಮ ಯಾರು ಮಾಡ್ತಾರೋ ನನಗೆ ಗೊತ್ತಿಲ್ಲ. ನನ್ನ ಪಕ್ಷದ ಅಧ್ಯಕ್ಷ ಆಗಿ ಆ ಜವಾಬ್ದಾರಿಯನ್ನು ನನಗೆ ಸೋನಿಯಾ ಗಾಂಧಿ ಅವರು ಆಗ ಕೊಟ್ಟಾಗ ಆ ಕಾರ್ಯಕ್ರಮವನ್ನು ನಡೆಸಿದೆ. ಈ ಕಾರ್ಯಕ್ರಮ ಕೂಡ ನನ್ನ ಪಾಲಿಗೆ ಬಂದಿದೆ. ಈ ದೇಶಕ್ಕೆ ಗಾಂಧೀಜಿಯವರ ಕಾಲದಲ್ಲಿ ಇಲ್ಲಿ ಅಧಿವೇಶನ ನಡೆದಿತ್ತು. ಕರ್ನಾಟಕದಲ್ಲಿ ಅವರು ಅಧ್ಯಕ್ಷರಾಗಿದ್ರು. ಇವತ್ತು ನಮ್ಮ ರಾಜ್ಯದಿಂದ ಒಬ್ಬ ಹಿರಿಯ ನಾಯಕರು ಅದೇ ಸ್ಥಾನದಲ್ಲಿ ಇವತ್ತು ಅವರು ಅಧ್ಯಕ್ಷರಾಗಿದ್ದಾರೆ. ಈ ಸಮಾವೇಶ ಅಂದ್ರೆ ಈ ವರ್ಕಿಂಗ್ ಕಮಿಟಿ, ಎಕ್ಸ್ಟೆಂಡೆಡ್ ಕಮಿಟಿ, ವರ್ಕಿಂಗ್ ಕಮಿಟಿ 189 ಜನ ಒಂದು ಮೀಟಿಂಗ್ ಇದೆ. ಎಕ್ಸ್ಟೆಂಡೆಡ್ ಕಮಿಟಿ ಎಲ್ಲ ಸೇರಿ 150 ಜನ ಇದೆ. ಇಡೀ ದೇಶದ ಲೀಡರ್ಗಳು, ಎಲ್ಲ ಫಾರ್ಮರ್ ಚೀಫ್ ಮಿನಿಸ್ಟರ್ಸು, ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಅಂದ್ರೆ PCC ಪ್ರೆಸಿಡೆಂಟ್ಗಳು, CLP ಲೀಡರ್ಗಳು, ಮುಖ್ಯಮಂತ್ರಿಗಳು, ಎಲ್ಲ ಯೂನಿಯನ್ ಮಿನಿಸ್ಟರ್ ಇದ್ದಾರೆ. ನಮ್ಮ ರಾಜ್ಯದಿಂದ ಒಬ್ಬರು ಮಾತ್ರ ಇದ್ದಾರೆ. ನಾನು CM ಇರ್ತೀನಿ, ಹರಿಪ್ರಸಾದ್ ಇರ್ತಾರೆ, ಜಾರ್ಜ್ ಅವರು ಇರ್ತಾರೆ. ಇಷ್ಟು ಜನ ಮಾತ್ರ ನಮ್ಮ ರಾಜ್ಯದಿಂದ ನಾವೆಲ್ಲ ಇದ್ದೀವಿ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ನಮ್ಮ ಜನರಲ್ ಸೆಕ್ರೆಟರಿಗಳು, ಆಲ್ ಜನರಲ್ ಸೆಕ್ರೆಟರೀಸ್ ಇರ್ತಾರೆ. ಆಮೇಲೆ ಇದಕ್ಕೆ ಬೇರೆ ಇನ್ನೊಂದು ಕಾರ್ಯಕ್ರಮ, ಸಮಾವೇಶ ಬೇರೆ ನಡೀತದೆ. ನಮ್ಮ ಮುಖಂಡರ ಸಮಾವೇಶ, ಕರ್ನಾಟಕ ರಾಜ್ಯದ ಮುಖಂಡರುಗಳನ್ನ ನಾವು ಆಹ್ವಾನಿಸಿದ್ದೀವಿ. 150 ಜನ ಈಗ ನಮ್ಮ MPs ಇದ್ದಾರೆ, ಅವರೆಲ್ಲ ಬರ್ತಾರೆ, ಸೆಕ್ರೆಟರೀಸ್ ಬರ್ತಾರೆ. ಇಂಥ ಅದಕ್ಕೆ ಪ್ರತ್ಯೇಕವಾದಂತಹ ಆಸನ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ. ಒಂದು ಕಾಂಗ್ರೆಸ್ ಬಾವಿ ಹತ್ರನೇ ಮಾಡ್ತಾರೆ ಅಧಿವೇಶನ ಅನ್ನೋದು. ಅಂದ್ರೆ ಕಾಂಗ್ರೆಸ್ ಬಾವಿ ಅನ್ನೋದು ಬೆಳಗಾವಿಲಿ ಒಂದು ವೀರಸೌಧ ಇದೆಯಲ್ಲ, ಅದ್ರ ಜೊತೆ ಕಾಂಗ್ರೆಸ್ ಬಾವಿನೂ ಕೂಡ ಇದೆ. ಅದೊಂದು ವಿಶೇಷವಂತ ಐತಿಹಾಸಿಕ ಸ್ಥಳ ಅದು. ಈಗ ಅದೇ ಜಾಗದಲ್ಲಿ ಮಾಡ್ತಾ ಇದ್ದಾರೆ ಸರ್ ತಾವು? ಖಂಡಿತ. ನಾವು ಅಲ್ಲೂ ಯಾವ್ದಾದ್ರು ಒಂದು ಕಾರ್ಯಕ್ರಮ, ಅಲ್ಲಿ ಜಾಗ ಸರಿಯಾಗಿ ನಾನೆಲ್ಲ ಹೋಗಿ ನೋಡಿದ್ದೀನಿ. ಅದೆಲ್ಲ ನಮ್ಮ ನಾಳೆಲ್ಲ ನಾಳಿದ್ದು ನಮ್ಮ ACC ಜನರಲ್ ಸೆಕ್ರೆಟರಿಗಳು ಬರ್ತಾರೆ. 2 ಜಾಗ ಆಯ್ಕೆ ಮಾಡಿದೀವಿ. ಆ 2 ಜಾಗದಲ್ಲಿ ಒಂದು ಜಾಗದಲ್ಲಿ ನಾವು ಮಾಡ್ತೀವಿ. ಅದಾದ್ಮೇಲೆ ಗಾಂಧೀಜಿಯವರ ಪ್ರತಿಮೆಯನ್ನು ಕೂಡ ನಾನೆಲ್ಲ ಇನ್ಸ್ಪೆಕ್ಷನ್ ಮಾಡಿದ್ದೀನಿ. ಅದು ಅವತ್ತು ಉದ್ಘಾಟನೆ 26 ಸಾಯಂಕಾಲ ಮಾಡಬೇಕು ಅಂತ ಹೇಳಿ ವಿಧಾನಸೌಧದಲ್ಲಿದೆ. ದಟ್ ಇಸ್ ಎ ಗವರ್ಮೆಂಟ್ ಪ್ರೋಗ್ರಾಮ್. ಸೊ ಇಲ್ಲಿ ಲೋಕಲ್ ನಮ್ಮ ಸ್ಪೀಕರು, ಅಪೋಸಿಷನ್ ಲೀಡರ್ ಕೂಡ ಇನ್ವೈಟ್ ಮಾಡ್ತೀವಿ. ನಮ್ಮ ಲೋಕಲ್ MLAs ಕೂಡ ನಾವು ಇನ್ವೈಟ್ ಮಾಡ್ತೀವಿ. ಮಾಡಿ ಅದೊಂದು ಬಹಳ ಪಬ್ಲಿಕ್ನೆಲ್ಲ ಜಾಸ್ತಿ ಅಲೋ ಮಾಡೋಕ್ಕಾಗಲ್ಲ, ಸೆಕ್ಯೂರಿಟಿ ಆಂಗಲ್ ಅಲ್ಲಿ. ಅದಾದ್ಮೇಲೆ ಚೀಫ್ ಮಿನಿಸ್ಟರ್ ಎಲ್ಲರಿಗೂ ಕೂಡ ಒಂದು ಡಿನ್ನರ್ ಹೋಸ್ಟ್ ಮಾಡ್ತಾರೆ. ಒಂದು ಸ್ಮಾಲ್ ಕಲ್ಚರಲ್ ಪ್ರೋಗ್ರಾಮು ಮತ್ತು ಡಿನ್ನರ್ ಹೋಸ್ಟ್ ಮಾಡ್ತಾರೆ. ಬೆಳಿಗ್ಗೆ ಒಂದು ದೊಡ್ಡ ಸಮಾವೇಶ ನಡೀತದೆ. ರಾಜ್ಯದ ಎಲ್ಲ ನಮ್ಮ ನಾಯಕರುಗಳಿಗೆ, ಪಂಚಾಯತಿಂದ ಪಾರ್ಲಿಮೆಂಟ್ ವರೆಗೂ ಇರುವಂತಹ ಎಲ್ಲ ನಾಯಕರುಗಳಿಗೆ ನಾವು ಆಹ್ವಾನಿಸ್ತಾ ಇದ್ದೀವಿ. ಗೆದ್ದಿರ್ಬೋದು, ಸೋತಿರ್ಬೋದು, ಅವರೆಲ್ಲರೂ ಕೂಡ ಭಾಗವಹಿಸಲಿಕ್ಕೆ ಆಹ್ವಾನಿಸ್ತಾ ಇದ್ದೀವಿ. ಅವರಿಗೆಲ್ಲ ಸ್ಥಳ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೀವಿ. ಈ ರಾಷ್ಟ್ರದ ನಾಯಕರೆಲ್ಲ ಕೂಡ ಉದ್ದೇಶಿಸಿ ಈ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ನಿಲುವೇನು ಮುಂದಿನ ದಿನದಲ್ಲಿ ಮತ್ತು ಅನೇಕ ರೆಸಲ್ಯೂಷನ್ಸ್ಗಳು ನಡೀತದೆ. ಮೀಟಿಂಗ್ ಅಲ್ಲಿ ಚರ್ಚೆಗಳಾಗ್ತದೆ, ತೀರ್ಮಾನಗಳಾಗ್ತದೆ. ನಮ್ಮ ಕಾಂಗ್ರೆಸ್ ಯಾವ್ದಾದ್ರು ವರ್ಕಿಂಗ್ ಕಮಿಟಿ ಯಾವುದೇ ನಡೆದ್ರು ಕೂಡ ಈ ದೇಶದ ಚಿಂತನೆಗೆ ಕಾಂಗ್ರೆಸ್ ಪಕ್ಷದ ಬದ್ಧತೆ ಏನಿದೆ, ಸ್ಟ್ಯಾಂಡ್ ಏನಿದೆ, ಮುಂದೆ ಯಾವ ರೀತಿ ದೇಶಕ್ಕೆ ಹೋಗ್ಬೇಕು ಅನ್ನೋದನ್ನ
ಈ ರಾಜ್ಯದ ಜನತೆಗೆ, ದೇಶದ ಜನತೆಗೆ ಮಾರ್ಗದರ್ಶನವನ್ನು ಕೊಡ್ತಾರೆ. ಸರ್, ಯಾವ ನಿರ್ಣಯ ಇರುತ್ತೆ ಸರ್? ಪ್ರತಿ ಸರಿ ಕೂಡ CWC ಅಂತ ಇಂಥ ಸಮಾವೇಶ ಆದಾಗ ಅಧಿವೇಶನಗಳ ಪ್ರಮುಖವಂತ ನಿರ್ಧಾರ ಆಗುತ್ತೆ. ಕೆಲವೊಂದು ಕ್ಯಾಂಪ್ಗಳಾದಂತಹ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ನಿರ್ಧಾರಗಳಾಗುತ್ತೆ. ಬೆಳಗಾವಿ ಡಿಕ್ಲರೇಷನ್ಸ್ ಅಂತ ಏನಾದ್ರು ಪ್ರಮುಖವಾಗಿ ನಾವು ನಿರೀಕ್ಷೆ ಮಾಡಬಹುದಾ? ಅದು ನನಗೆ ಗೊತ್ತಿಲ್ಲ. ಅದು ಡೆಲ್ಲಿ ಲೆವೆಲ್ ಅಲ್ಲಿ ಚರ್ಚೆ ಮಾಡ್ತಾರೆ. ಬಟ್ ಕೆಲವು ಇಂಪಾರ್ಟೆಂಟ್ ರೆಸಲ್ಯೂಷನ್ಸ್ ಎಲ್ಲ ಈ ಸಂದರ್ಭದಲ್ಲೂ ಕೂಡ ಖಂಡಿತ ಒಳ್ಳೆ ಐತಿಹಾಸಿಕ ತೀರ್ಮಾನಗಳು, ರೆಸಲ್ಯೂಷನ್ಸ್ ಆಗ್ತದೆ. ನಮಗೆ ಒಂದು ಮಾರ್ಗದರ್ಶನ ಕೊಡ್ತಾರೆ.